ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ಬ್ರಹ್ಮಸೂತ್ರ ಪ್ರಿಯರೇ, ವೇದಾಂತಿಗಳೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಜೀವನ ಬಗ್ಗೆ ಸಾಕಷ್ಟು ತಿಳಿದುಕೊಂಡಾಯಿತು. ಆಮೇಲೆ ಜೀವನು ಕರ್ತ ಅನ್ನುವುದನ್ನು ನಾವು ತಿಳಿದುಕೊಂಡೆವು. ಜಡವಾಗಲಿ ಪ್ರಕೃತಿಯಾಗಲಿ ಪರಮಾತ್ಮನಾಗಲಿ ಕರ್ತ ಆಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಜೀವಾತ್ಮನೇ ಕರ್ತ ಅನ್ನೋದು ಉಪನಿಷತ್ತುಗಳು, ವೇದಗಳು, ಸ್ಮೃತಿಗಳು ಹೇಳುತ್ತವೆ ಅಂತ ಗೊತ್ತಾಯಿತು. ಈಗ ನಮ್ಮ ಮುಂದಿನ ಪ್ರಶ್ನೆ ಏನಿತ್ತು ಅಂದರೆ, ಜೀವಾತ್ಮನು ಕರ್ತ ಆಯ್ತು, ಒಪ್ಪೋಣ. ಈ ಜೀವಾತ್ಮನು ಸ್ವತಂತ್ರ ಕರ್ತನೋ ಇಲ್ಲ ಅವನು ಪರತಂತ್ರ ಕರ್ತನೋ ಅನ್ನೋದು. ಅಂದರೆ ಸ್ವತಂತ್ರವಾಗಿ ಅವನಿಗೆ ಏನು ಬೇಕೋ ಅದನ್ನು ಮಾಡಲು ಅವನು ಅರ್ಹನೋ ಅಥವಾ ಬೇರೆಯವರ ಅಂಡರ್ನಲ್ಲಿದ್ದು ಅವನು ಕರ್ತ ಆಗಿದ್ದಾನೋ ಅಂತ. ಯಾಕೆ ಈ ಸಂಶಯ ಬರುತ್ತದೆ ಅಂದರೆ, ಜೀವಾತ್ಮನು ಸ್ವತಂತ್ರ ಕರ್ತನಾಗಿದ್ದರೆ ಜೀವಾತ್ಮನು ತನ್ನ ಒಳಿತಿಗಾಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಜೀವಾತ್ಮನ ಅಸ್ತಿತ್ವಕ್ಕೆ ತೊಂದರೆ ಬರುವಂತಹ ಕೆಲವು ಕೆಲಸಗಳನ್ನು ಜೀವಾತ್ಮನು ಮಾಡುವುದು ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಕಂಡುಬರುತ್ತದೆ. ಹಾಗಾಗಿ ಜೀವಾತ್ಮನು ಸ್ವತಂತ್ರ ಕರ್ತ ಹೌದೋ ಅಲ್ವೋ ಅನ್ನುವ ಒಂದು ಸಂಶಯ ಬರುತ್ತೆ. ಈ ಸಂಶಯಕ್ಕೆ ಪರಿಹಾರವಾಗಿ 37ನೇ ಸೂತ್ರ ಬಂದಿದೆ. ಅದು ಹೇಳುತ್ತೆ, ಉಪಲಬ್ಧಿವತ್ ನಿಯಮ. ಉಪಲಬ್ಧಿವತ್ ನಿಯಮ ಅಂದರೆ ಜೀವನು ಯಾವ ರೀತಿಯ ಸುಖ ದುಃಖ ಅನುಭವಿಸುತ್ತಾನೆ ಎನ್ನುವುದಕ್ಕೆ ಯಾವುದೇ ನಿಯಮವಿಲ್ಲ. ಜೀವನು ಯಾವ ರೀತಿಯಲ್ಲಿ ಮತ್ತು ಯಾವಾಗ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ ಎನ್ನುವುದಕ್ಕೆ ಯಾವುದೇ ನಿಯಮವಿಲ್ಲ. ಸುಖ ದುಃಖಗಳು ನಿಯಮಬದ್ಧವಾಗಿ ಬರುವುದಿಲ್ಲ. ಅಂದರೆ ಸುಖ ದುಃಖಗಳು ಯಾವುದೇ ಕ್ರಮ ಪ್ರಕಾರ ಅಥವಾ ಸೀಕ್ವೆನ್ಸ್ ಪ್ರಕಾರ ಬರುವುದಿಲ್ಲ. ಹಾಗೂ ಜೀವಾತ್ಮನು ಮಾಡುವ ಕರ್ಮಗಳಿಗೂ ಯಾವುದೇ ನಿಯಮಗಳಿಲ್ಲ. ಅಂದರೆ ಈ ಕರ್ಮ ಆದ ಮೇಲೆ ಈ ಕರ್ಮ ಜೀವಾತ್ಮ ಮಾಡ್ತಾನೆ ಅನ್ನೋದಕ್ಕೆ ಯಾವುದೇ ನಿಯಮಗಳಿಲ್ಲ. ಹಾಗಾದರೆ ಭೋಗಗಳು ನಮಗೆ ಹೇಗೆ ಬರುತ್ತವೆ ಎಂದರೆ, ಭೋಗಗಳು ನಮಗೆ ಹೇಗೆ ಬರುತ್ತವೆ ಅಂದರೆ, ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಭೋಗಗಳು ನಮಗೆ ಬರುತ್ತವೆ. ಯಾಕಂದರೆ ಪ್ರತಿ ಜೀವನು ಭೋಗಿಸಬೇಕು, ಭೋಗ ಪಡಬೇಕು, ಅದರಿಂದ ಆನಂದ ಪಡಬೇಕು ಅಂತ ಬಯಸ್ತಾನೆ. ಈ ಭೋಗಗಳು ಬರುವುದು ಅವರವರ ಪ್ರಾರಬ್ಧ ಕರ್ಮ. ಅವರವರ ಅಂದರೆ ಜೀವನ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಭೋಗಗಳು ಬರುತ್ತವೆ. ಅಂದರೆ ಪರಮೇಶ್ವರನು ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಭೋಗಗಳನ್ನು ಕೊಡುತ್ತಾನೆ. ನಾವು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಭೋಗಗಳು ಬರುತ್ತವೆ. ಅದನ್ನು ನಿಯಮ ಮಾಡಿಕೊಡುವವನು ಮಾತ್ರ ಪರಮೇಶ್ವರನು. ಹಾಗಾದರೆ ಜೀವನು ತನಗೆ ಒಳಿತಾಗದೇ ಇರುವ ವಿಷಯಗಳಲ್ಲಿ ಹೇಗೆ ತೊಡಗುತ್ತಾನೆ ಎಂದರೆ, ಆ ಪ್ರಶ್ನೆಗೆ ಉತ್ತರ ಏನೆಂದರೆ, ಇದು ಸಂಚಿತ ಕರ್ಮವನ್ನು ಅನುಸಾರವಾಗಿ, ಆ ಜೀವನು ಮಾಡಿದ ಸಂಚಿತ ಕರ್ಮದ ಅನುಸಾರವಾಗಿ ಆಗುತ್ತದೆ. ಜೀವನು ಸಂಚಿತ ಕರ್ಮಗಳಿಗೆ ಅಧೀನನಾಗಿ ಆ ಸಂಚಿತ ಕರ್ಮದ ಪ್ರಭಾವಕ್ಕೆ ಒಳಗಾಗಿ ಅಹಿತ ಕರ್ಮವಾಗಿದ್ದರೂ ಅದರಲ್ಲಿ ತೊಡಗುತ್ತಾನೆ. ಅದು ಅವನಿಗೆ ಅಹಿತ ಕರ್ಮ ಅಂತ ಗೊತ್ತಿದ್ದರೂ ಆ ಸಂಚಿತ ಕರ್ಮಗಳ ಪ್ರಭಾವದಿಂದಾಗಿ ಅವು ಪ್ರಾರಬ್ಧ ಕರ್ಮವಾಗಿ ಬಂದಾಗ ಆ ಪ್ರಭಾವಕ್ಕೆ ಒಳಪಟ್ಟು ತನಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಅಹಿತ ಕರ್ಮದಲ್ಲಿ ತೊಡಗುತ್ತಾನೆ. ಜೀವನಿಗೆ ಭಗವಂತನ ಒಂದು ಬಹುಮಾನ ಅಂದರೆ ವಿವೇಕ. ಜೀವನಿಗೆ ಭಗವಂತನು ಕೊಟ್ಟ ಒಂದು ಬಹುಮಾನ, ಗಿಫ್ಟ್ ಅಂದರೆ ವಿವೇಕ. ಈ ವಿವೇಕವನ್ನು ಜೀವನು ಉಪಯೋಗಿಸಿಕೊಳ್ಳದಿದ್ದರೆ
ತನ್ನ ಸ್ವಭಾವದಲ್ಲಿ ಉನ್ನತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಇದೇ ಸಾಧನೆ ಮಾಡಲು ಬೇಕಾದ ಮೂಲಭೂತ ಸಿದ್ಧಾಂತವಾಗಿದೆ. ಎಷ್ಟೋ ಜನರು ಏನಾಗಬೇಕೋ ಅದೇ ಆಗುತ್ತದೆ ಅಂದ ಮೇಲೆ ಸಾಧನೆಗಳಿಂದ ಏನು ಪ್ರಯೋಜನ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಏನಾಗಬೇಕು ಅದೇ ತಾನೇ ಆಗೋದು, ಮೊದಲೇ ಬ್ರಹ್ಮಲಿಖಿತ ಹೇಗಿರುತ್ತೋ ಹಾಗೆ ತಾನೇ ಆಗೋದು. ಹಾಗಾದರೆ ನಾವು ಮನುಷ್ಯ ಪ್ರಯತ್ನ ಯಾಕೆ ಬೇಕು, ಸಾಧನೆಗಳು ಯಾಕೆ ಬೇಕು ಅಂತ ಅವರಿಗೆ ಒಂದು ಪ್ರಶ್ನೆ ಇರುತ್ತೆ. ಇದರಲ್ಲಿ ಎರಡು ವಿಚಾರಗಳಿವೆ. ಏನಾಗಬೇಕೋ ಅದೇ ಆಗುತ್ತದೆ ಎಂದು ಭಾವಿಸುವುದಾದರೆ ಆವಾಗ ಬಂದದ್ದೆಲ್ಲವನ್ನು ಈಶ್ವರ ಅರ್ಪಣೆ ಮಾಡಿಬಿಡಬೇಕು. ಹಾಗೆ ನೀವು ಭಾವಿಸುವುದಾದರೆ ಸುಖವು ಬಂದು ಬರಲಿ, ಕಷ್ಟ ಬರಲಿ, ರೋಗ ಬರಲಿ, ರುಜುನೆ ಬರಲಿ, ನಲಿವು ಬರಲಿ, ನೋವು ಬರಲಿ, ಅದ್ಯಾವುದು ನನ್ನದಲ್ಲ, ಅದೆಲ್ಲವೂ ಭಗವಂತನಿಗೆ ನಾನು ಅರ್ಪಣೆ ಮಾಡುತ್ತೇನೆ ಅಂತ ಮಾಡಬೇಕು. ಎರಡನೇ ರೀತಿ ಎಂದರೆ ಏನೇ ಬಂದರೂ ಆ ಸಿಚುವೇಶನ್ಗೆ ಸರಿಯಾಗಿ ವಿವೇಕದಿಂದ ವರ್ತಿಸುವುದು. ಭಗವಂತನು ಜೀವಿಗಳಿಗೆ ವಿವೇಕ ಕೊಟ್ಟಿದ್ದಾನೆ. ಆ ಸಂದರ್ಭಕ್ಕೆ ಅನುಸಾರವಾಗಿ ವಿಚಾರ ಮಾಡಿ ವಿವೇಕವನ್ನು ಉಪಯೋಗಿಸಿಕೊಂಡು ಅವನು ಕೆಲಸವನ್ನು ಮಾಡಿದರೆ ವಿಶೇಷವಾದ ಸೌಲಭ್ಯಕ್ಕೆ ಒಳಗಾಗ್ತಾನೆ. ಜೀವನು ಅದನ್ನು ಉಪಯೋಗಿಸಿಕೊಂಡು ಏನೇ ಪರಿಸ್ಥಿತಿಗಳು ಬಂದರೂ ಎದುರಿಸಬಹುದಾಗಿದೆ. ಅಂದರೆ ಯಾರಿಗೆ ವಿವೇಕವಿದೆಯೋ ಅವರು ಪ್ರಾರಬ್ಧ ಕರ್ಮ ತನ್ನ ಕೆಲಸವನ್ನು ಮಾಡುತ್ತಾ ಇದ್ದರೂ ತಾವು ವಿವೇಕಿಗಳಾಗಿ ಅದನ್ನು ಎದುರಿಸಿದರೆ ಸುಲಭವಾಗಿ ಎದುರಿಸಬಹುದು. ಆದರೆ ಈ ವಿವೇಕವನ್ನು ಉಪಯೋಗಿಸಿಕೊಳ್ಳದೇ ಇದ್ದರೆ ಜೀವನು ತನ್ನ ಸ್ವಭಾವವನ್ನು ಬದಲಾಯಿಸಲು ಆಗುವುದಿಲ್ಲ. ಇದನ್ನೇ ಪುರುಷಾರ್ಥವೆಂದು ಹೇಳಬಹುದು. ನಮ್ಮ ಕೈಯಲ್ಲೇ ಇರುವ ಪುರುಷಾರ್ಥವನ್ನು ಅಂದರೆ ವಿವೇಕವನ್ನು ಉಪಯೋಗಿಸಿಕೊಂಡು ನಾನು ಆ ಸಂದರ್ಭಗಳನ್ನು ಶಾಂತವಾಗಿ ಎದುರಿಸಬಹುದು. ಜೀವನು ಕರ್ತ ಆದರೂ ಅವನು ತನಗೇ ಅಹಿತವಾಗಿರುವ ಕರ್ಮಗಳಲ್ಲಿ ತೊಡಗುವುದು ಅವನ ಹಿಂದಿನ ಜನ್ಮದ ಸಂಚಿತ ಕರ್ಮಗಳಿಂದ ಉಂಟಾದ ಸ್ವಭಾವದಿಂದ ಆಗಿದೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಫಲಗಳು ಬರುತ್ತವೆ. ಜೀವನು ತನ್ನ ಸ್ವಭಾವವನ್ನು ವಿವೇಕದಿಂದ ಬದಲಾಯಿಸಿದರೆ ಆ ಸಂದರ್ಭಗಳಿಂದ ಹೊರಬರಬಹುದು ಎಂದು ಸಿದ್ಧಾಂತಿಯು ತನ್ನ ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ. ಮುಂದಿನ 38ನೇ ಸೂತ್ರ ಹೇಳುತ್ತೆ, ಶಕ್ತಿ ವಿಪರ್ಯಯಾತ್. ಕರ್ತೃತ್ವ ಅಭಿಮಾನಿ ಜೀವಾತ್ಮನಲ್ಲಿ ಈ ಕರ್ತೃತ್ವದ ಅಭಿಮಾನ ಜೀವಾತ್ಮನಲ್ಲೇ ಇರಬೇಕೆಂದಿಲ್ಲ. ಜೀವಾತ್ಮನು ಕರ್ತೃತ್ವ ಅಭಿಮಾನಿ ಅಲ್ಲ. ಆದರೆ ಕರ್ಮದ ಸಂಸ್ಕಾರಗಳ ಜೊತೆಗೆ ಜೀವಾತ್ಮನು ಎಸೋಸಿಯೇಟ್ ಅಂದರೆ ಅದರ ಜೊತೆಗೂಡುವುದರಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೊಡಗೂಡಿದವನಾದಾಗ ಅವನಲ್ಲಿ ಕರ್ತೃತ್ವ ಅಭಿಮಾನ ಬರುತ್ತದೆ. ಇಲ್ಲದೇ ಇದ್ದರೆ ಜೀವಾತ್ಮನು ಕರ್ತೃತ್ವ ಅಭಿಮಾನಿಯಲ್ಲ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಅವನ ಹಿಂದಿನ ಕರ್ಮಗಳ ಸಂಸ್ಕಾರಗಳ ಫಲವಾಗಿ ಒಟ್ಟಾರೆ ಜೀವಾತ್ಮನು ಕರ್ತ ಅಂತ ಅನಿಸಿಕೊಳ್ಳುತ್ತಾನೆ. ಉದಾಹರಣೆಗೆ, ನಾನು ಚೆನ್ನಾಗಿ ಮಾತಾಡುವ ಶಕ್ತಿ ಇದ್ದಾಗ ಒಳ್ಳೆಯ ವಾಗ್ಮಿ ಆಗುತ್ತೇನೆ. ಒಂದು ಪಕ್ಷ ನಾನು ಚೆನ್ನಾಗಿ ಮಾತಾಡುವ ಶಕ್ತಿ ಹೊಂದಿಲ್ಲದಿದ್ದರೆ ನಾನು ಒಳ್ಳೆಯ ವಾಗ್ಮಿಯಾಗುವುದಿಲ್ಲ. ಮಾತಾಡುವ ಕಲೆ ಅನ್ನುವ ಕರ್ಮದ ಸಂಸ್ಕಾರ ಬಂದಾಗ ನಾನು ಒಳ್ಳೆಯ ಮಾತಾಡುವವನು ಎಂಬ ಕರ್ತೃತ್ವ ಬರುತ್ತದೆ. ಹಾಗಾಗಿ ಜೀವಾತ್ಮನು ತನ್ನಲ್ಲಿರುವ ವಿವೇಕ ಶಕ್ತಿಯನ್ನು ಉಪಯೋಗಿಸಿ ತಾನು ಕರ್ತ ಆಗಬೇಕೋ ಬೇಡವೋ ಎಂದು ನಿರ್ಧರಿಸಬಹುದು. ಇದು ಜೀವಾತ್ಮನ ಸ್ವಾತಂತ್ರ್ಯಕ್ಕೆ ಬಿಟ್ಟಿರುತ್ತದೆ. ಒಂದು ಪಕ್ಷ ಜೀವಾತ್ಮನು ಸ್ವಭಾವತಃ
ಕರ್ತೃತ್ವ ಅಭಿಮಾನಿಯಾಗಿದ್ದಾನೆ ಎಂದರೆ ಹಾಗಿಲ್ಲ ಎಂದು ಮುಂದಿನ ಸೂತ್ರ ಹೇಳುತ್ತದೆ. ಜೀವನು ಪುರುಷಾರ್ಥವನ್ನು ಪ್ರಾಕ್ಟೀಸ್ ಮಾಡಬೇಕು. ಜೀವನು ವಿವೇಕದಿಂದ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳಬಹುದು. ಉಪಾಧಿಯಿಂದಾಗಿ, ಜೀವನ ಮೇಲಿರೋ ಉಪಾಧಿಯಿಂದಾಗಿ ಕರ್ತೃತ್ವಾಭಿಮಾನಿಯಾಗಿ ಜೀವನು ತೋರುತ್ತಾ ಇರುತ್ತಾನೆ. ನಿಜವಾಗಿ ನೋಡಿದರೆ ಜೀವಾತ್ಮನು ಕರ್ತೃತ್ವಾಭಿಮಾನಿ ಅಲ್ಲ. ಅವನ ಮೇಲಿರುವ ಉಪಾಧಿಗಳಿಂದಾಗಿ ಮತ್ತು ಸಂಚಿತ ಕರ್ಮಗಳ ಫಲವಾಗಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನು ಉಪಯೋಗಿಸುತ್ತಿರುವುದಾಗಿ ಅವನು ಕರ್ತೃತ್ವ ಅಭಿಮಾನಿಯಾಗಿ ತೋರಿ ಬರುತ್ತಾನೆ ಅಂತ ಹೇಳುತ್ತಾ 39ನೇ ಸೂತ್ರ ಹೇಳುತ್ತೆ, ಸಮಾಧಿ ಅಭಾವಾಚ. ಒಂದು ಪಕ್ಷ ಜೀವಾತ್ಮನ ಸ್ವಭಾವವೇ ಕರ್ತೃತ್ವ ಅಭಿಮಾನವಾಗಿದ್ದರೆ ಜೀವಾತ್ಮನಿಗೆ ಸಮಾಧಿ ಅನುಭವವೇ ಆಗುತ್ತಾ ಇರಲಿಲ್ಲ. ಯಾಕೆಂದರೆ ಜೀವಾತ್ಮನು ಚೈತನ್ಯ ಸ್ವರೂಪನಾದ್ದರಿಂದ ಸಮಾಧಿ ಸ್ಥಿತಿಯಲ್ಲಿಯೂ ಈ ಚೈತನ್ಯ ಸ್ವರೂಪ ಮುಂದುವರಿಯುತ್ತದೆ. ಕರ್ತೃತ್ವ ಅಭಿಮಾನಿಯಾದವನಿಗೆ ಸಮಾಧಿಯ ಸಾಧ್ಯತೆ ಇರುವುದಿಲ್ಲ. ಹಾಗೆಂದರೆ ಯಾರಿಗೆ ಕರ್ತೃತ್ವ ಅಭಿಮಾನ ಇರುತ್ತದೋ ಅವರಿಗೆ ಧ್ಯಾನದಿಂದ ಸಮಾಧಿ ಇದು ಒದಗಿ ಬರುವುದಿಲ್ಲ. ಜೀವನು ಅಂತಃಕರಣದ ಜೊತೆಗೆ ಸೇರಿಕೊಂಡಾಗ ಅವನಲ್ಲಿ ಕರ್ತೃತ್ವಾಭಿಮಾನ ಬರುತ್ತದೆ ವಿನಃ ಸ್ವಭಾವತಃ ಜೀವನು ಕರ್ತೃತ್ವಾಭಿಮಾನಿಯಲ್ಲ ಎಂದು ಈ ಸೂತ್ರವು ಸ್ಪಷ್ಟಪಡಿಸುತ್ತದೆ. ಮುಂದಿನ 40ನೇ ಸೂತ್ರವು ಯಥಾಚ ತಕ್ಷೋ ಭಯಥ ಅನ್ನತ್ತೆ. ಉದಾಹರಣೆಗೆ, ಒಬ್ಬ ಬಡಗಿಯು ತನ್ನ ಉಳಿ, ಸುತ್ತಿಗೆ ಮುಂತಾದ ವಸ್ತುಗಳನ್ನು ತೆಗೆದುಕೊಂಡು ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಅವನನ್ನು ನಾವು ಬಡಗಿ ಎಂದು ಕರೆಯುತ್ತೇವೆ. ಹಾಗೆ ಇಲ್ಲದೆ ಸುಮ್ಮನೆ ಅವನು ಇದ್ದಾಗ, ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ನಾವು ಅವನನ್ನು ಬಡಗಿ ಎಂದು ಹೇಳುವುದಿಲ್ಲ. ಅದೇ ರೀತಿಯಾಗಿ ಜೀವಾತ್ಮನು ಸ್ವಭಾವತಃ ಕರ್ತೃತ್ವ ಅಭಿಮಾನಿಯಾಗಿಲ್ಲ ಎಂದರೆ ಕರ್ತ ಅಲ್ಲ. ಆದರೆ ಯಾವಾಗ ಜೀವಾತ್ಮನು ಪ್ರಕೃತಿ ಅಂತಃಕರಣದೊಂದಿಗೆ ಸಂಬಂಧ ಅಥವಾ ತಾದಾಪ್ಯತೆಯನ್ನು ಹೊಂದುತ್ತಾನೋ ಆಗ ಅವನು ಕರ್ತ ಎಂದು ಕರೆಸಿಕೊಳ್ಳುತ್ತಾನೆ ಅಥವಾ ಕರ್ತೃತ್ವ ಅಭಿಮಾನಿ ಎಂದು ಅನ್ನಿಸಿಕೊಳ್ಳುತ್ತಾನೆ ಎಂದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ. ಭಗವದ್ಗೀತೆಯಲ್ಲಿ ಒಂದು ಹೇಳುವ ಶ್ಲೋಕದ ಪ್ರಕಾರ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಇದರ ಅರ್ಥ ಏನೆಂದರೆ ಪ್ರಕೃತಿಯಿಂದಲೇ ಎಲ್ಲ ಕರ್ಮಗಳು ನಡೆಯುತ್ತಿವೆ ಎಂದು, ಜೀವಾತ್ಮನು ಅಕರ್ತ ಎಂದು ಸಾಕ್ಷಾತ್ ಭಗವಂತನೇ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ. ತ್ರಿಗುಣಗಳು ತಮೋಗುಣ, ರಜೋಗುಣ, ಸಾತ್ವಿಕ ಗುಣಕ್ಕೆ ಒಳಗಾಗಿ ಜೀವನು ಬಲವಂತವಾಗಿ ಅನ್ನುವಂತೆ ತಾನು ಕೆಲಸ ಮಾಡುತ್ತಾ ಇರುತ್ತಾನೆ. ಸ್ವಭಾವತಃ ಅವನು ಕರ್ತೃತ್ವಾಭಿಮಾನಿ ಅಲ್ಲ. ಹಾಗಾಗಿ ಸರಿಯಾಗಿ ಅರ್ಥ ಹೀಗೆ ಮಾಡಿಕೊಂಡರೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ನ ಶೃಣ್ವನ್ನ ಸ್ಪೃಶನ್ನ ಜಿಘ್ರನ್ನ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮೇಷ ನಿಮಿಷನ್ನಪಿ ಇಂದ್ರಿಯಾರ್ಥೇವ ವರ್ತಂತ ಇತಿ ಧಾರಯನ್ನ. ತಾನು ಜೀವಾತ್ಮನಾದ ತಾನು ಏನು ಮಾಡುತ್ತಿಲ್ಲ, ಈ ಎಲ್ಲವೂ ಪ್ರಕೃತಿ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣದಿಂದ ಆಗುತ್ತದೆ ಎಂದು ಹೀಗೆ ಭಗವದ್ಗೀತೆಯೂ ಸಹ ಜೀವಾತ್ಮನು ಕರ್ತೃತ್ವ ಅಭಿಮಾನಿಯಲ್ಲ ಎಂದು ಹೇಳುತ್ತದೆ. ಹಾಗಾಗಿ ಜೀವನು ಅಂತಃಕರಣದೊಂದಿಗೆ
ಎಂದರೆ ಕರ್ಮಶೇಷಗಳೊಂದಿಗೆ ಇದ್ದಾಗ ಮಾತ್ರ ತಾನು ಕರ್ತ ಎಂದು ತಿಳಿದುಕೊಳ್ಳುತ್ತಾನೆ ಎಂದು ಈ ಸೂತ್ರವು ಸ್ಪಷ್ಟಪಡಿಸುತ್ತದೆ. ಮುಂದಿನ 41ನೇ ಸೂತ್ರವು ಪರಾತ್ವ ತತ್ಶ್ರುತೇ. ಈ ಜೀವನು ಪೂರ್ತಿಯಾಗಿ ಪರಮಾತ್ಮನ ಮೇಲೆ ಅವಲಂಬಿಸಿರುತ್ತಾನೆ. ಪರಮಾತ್ಮನು ಜೀವಾತ್ಮನ ಜೊತೆಗೆ ದೇಹವನ್ನು ಪ್ರವೇಶಿಸುತ್ತಾನೆ. ಹಾಗಾಗಿ ಜೀವಾತ್ಮನು ಪರಮಾತ್ಮನ ಅಧೀನದಲ್ಲಿರುತ್ತಾನೆ. ಹಾಗಾಗಿ ಜೀವಾತ್ಮನು ಪರಮಾತ್ಮನಿಂದ ಶಕ್ತಿಯನ್ನು ಪಡೆದುಕೊಂಡು ಅಂತಃಕರಣ ಹಾಗೂ ಪ್ರಕೃತಿಯ ಜೊತೆಗೆ ಸೇರಿರುವುದರಿಂದ ಕರ್ತೃತ್ವಾಭಿಮಾನಿಯಾಗಿ ಕಂಡುಬರುತ್ತಾನೆ. ಆದರೆ ಅಷ್ಟೇ ಸಾಕಾಗುವುದಿಲ್ಲ. ಪರಮಾತ್ಮನಿಂದ ಜೀವಾತ್ಮನಿಗೆ ಶಕ್ತಿಯು ಬರಬೇಕಾಗಿದೆ. ಈಶ್ವರ ಶಕ್ತಿಯ ಅವಲಂಬನೆಯಿಂದಾಗಿಯೇ ಜೀವಾತ್ಮನಿಗೆ ಕರ್ತೃತ್ವ ಶಕ್ತಿಯು ಬಂದಿದೆ. ಹಾಗಾಗಿ ಜೀವಾತ್ಮನು ಕರ್ತೃತ್ವಾಭಿಮಾನಿಯಲ್ಲ. ಉದಾಹರಣೆಗೆ, ನಾನು ಒಂದು ದೊಡ್ಡ ಕಲ್ಲನ್ನು ಎತ್ತುತ್ತೇನೆ ಎಂದರೆ 2 ಶಕ್ತಿಗಳ ಅಗತ್ಯವಿರುತ್ತದೆ. ಜೀವಾತ್ಮನಿಗೆ ಇಚ್ಛಾಶಕ್ತಿ ಮತ್ತು ಪರಮಾತ್ಮನ ಆಂತರಿಕ ಶಕ್ತಿ. ಇದು ಇಲ್ಲದಿದ್ದರೆ ಆ ಕಲ್ಲನ್ನು ಎತ್ತುವುದಕ್ಕೆ ಆಗುವುದಿಲ್ಲ. ಇನ್ನೊಂದು ಉದಾಹರಣೆ ಪ್ರಕಾರ ನೋಡುವುದಾದರೆ, ಒಬ್ಬ ವ್ಯಕ್ತಿಗೆ ಒಂದು ಕೈಗೆ ಪ್ಯಾರಲೈಸಿಸ್ ಆಗಿದೆ ಎಂದರೆ ಅವನಿಗೆ ಎತ್ತುವ ಇಚ್ಛಾಶಕ್ತಿ ಇದ್ದರೂ ಪರಮಾತ್ಮನ ಆಂತರಿಕ ಶಕ್ತಿ ಇಲ್ಲದ ಕಾರಣ ಆ ಕೈಯನ್ನು ಎತ್ತಲು ಆಗುವುದಿಲ್ಲ. ಅದೇ ವ್ಯಕ್ತಿಗೆ ಇನ್ನೊಂದು ಕೈಯನ್ನು ಲೀಲಾಜಾಲವಾಗಿ ಎತ್ತಲು ಆಗುತ್ತದೆ. ಏಕೆಂದರೆ ಆ ಕೈ ಎತ್ತಲು ಜೀವಾತ್ಮನ ಇಚ್ಛಾಶಕ್ತಿಯೂ ಇದೆ, ಪರಮಾತ್ಮನ ಆಂತರಿಕ ಶಕ್ತಿ, ಈ 2 ಇರುತ್ತದೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಜೀವಾತ್ಮನು ಮಾಡುವ ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳು ಭಗವಂತನ ಇಚ್ಛೆ ಅಂದರೆ ಒಪ್ಪಿಗೆಯಂತೆಯೇ ನಡೆಯುತ್ತದೆಯೋ? ಈ ಪ್ರಶ್ನೆ ಯಾಕೆ ಬರುತ್ತದೆ ಎಂದರೆ, ಎಲ್ಲ ಕರ್ಮಗಳು ಮಾಡಲು ಭಗವಂತನ ಶಕ್ತಿ ಬೇಕೇ ಬೇಕು ಎಂದು ನಾವು ಒಪ್ಪಿದರೆ ಭಗವಂತನು ಕೆಲವರಿಗೆ ಒಳ್ಳೆಯದು ಮಾಡುತ್ತಾನೆ, ಕೆಲವರಿಗೆ ಕೆಟ್ಟ ಕೆಲಸ ಮಾಡಲು ಪ್ರೇರೇಪಿಸುತ್ತಾನೆ ಎಂದಾಗುತ್ತದೆ. ಇದಕ್ಕೆ ಉತ್ತರವಾಗಿ ಮುಂದಿನ ಸೂತ್ರ 42ನೇ ಸೂತ್ರ ಹೇಳುತ್ತೆ, ಕೃತ ಪ್ರಯತ್ನ ಅಪೇಕ್ಷಾ ತು ವಿಹಿತ ಪ್ರತಿಸಿದ್ಧ ವೈಯಾರ್ಥಾದಿಭ್ಯ. ಪರಮಾತ್ಮನು ಜೀವಾತ್ಮನಿಗೆ ಪೂರ್ವಕರ್ಮ ಸಂಸ್ಕಾರದಂತೆ ಕೆಲಸ ಮಾಡಲು ಶಕ್ತಿಯನ್ನು ಕೊಡುತ್ತಾನೆ. ಆದುದರಿಂದಲೇ ಶಾಸ್ತ್ರಗಳಲ್ಲಿ ಹೇಳಿದ ವಿಧಿ, ಮಾಡಬೇಕಾದ ಕರ್ಮವನ್ನು ವಿಧಿ ಅಂತ ಹೇಳ್ತಾರೆ, ನಿಷೇಧ ಅಂದರೆ ಮಾಡಬಾರದ ಕರ್ಮವನ್ನು ನಿಷೇಧ ಅಂತ ಹೇಳ್ತಾರೆ. ಹೀಗೆ ಶಾಸ್ತ್ರಗಳಲ್ಲಿ ಹೇಳಿದ ವಿಧಿ ನಿಷೇಧ ಕರ್ಮಗಳನ್ನು ಜೀವಾತ್ಮನು ಪಾಲಿಸಲೇಬೇಕು. ಹಾಗಾಗಿ ಜೀವಾತ್ಮನು ಮಾಡುವ ಎಲ್ಲ ಕರ್ಮಗಳು ಜೀವಾತ್ಮನ ಕರ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಇರುತ್ತವೆ. ಭಗವಂತನು ಶಕ್ತಿ ಮಾತ್ರ ಕೊಡುತ್ತಾನೆ. ಹಾಗಾಗಿ ಜೀವಾತ್ಮನು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳಿಗಾಗಲಿ ಪರಮಾತ್ಮನು ಕಾರಣನಾಗುವುದಿಲ್ಲ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ವಿದ್ಯುತ್ ಶಕ್ತಿಯಿಂದ ಚಲಿತವಾದ ಒಂದು ಕತ್ತಿಯಿಂದ ತರಕಾರಿಯನ್ನಾದರೂ ಕತ್ತರಿಸಬಹುದು ಅಥವಾ ಬೇರೆಯವರ ಕೈಯನ್ನಾದರೂ ಕತ್ತರಿಸಬಹುದು. ವಿದ್ಯುತ್ ಶಕ್ತಿ ಇದು ಪರಮಾತ್ಮನ ಶಕ್ತಿಯಾಗಿದೆ. ಯಾವುದನ್ನು ಮಾಡಬೇಕು ಎನ್ನುವುದು ಜೀವನ ಇಚ್ಛಾಶಕ್ತಿಯಾಗಿದೆ. ಆ ಇಚ್ಛಾಶಕ್ತಿಗೆ ಕಾರಣವಾಗಿರುವುದು ಆ ಜೀವಾತ್ಮನ ಕರ್ಮಗಳ ಸಂಸ್ಕಾರವಾಗಿದೆ. ಹಾಗಾಗಿ ಭಗವತ್ ಇಚ್ಛೆಯಂತೆ ಕರ್ಮ ಮಾಡಿದರೆ ಪಾಪ ಕರ್ಮಗಳು ಘಟಿಸುವುದಿಲ್ಲ ಎಂದು ನಾವು ತಿಳಿದುಕೊಳ್ಳಬೇಕು. ಈಗ ಮುಂದಿನ ಪ್ರಶ್ನೆ ಬರೋದೇನೆಂದರೆ, ಕೆಲವು ಕಡೆ ಜೀವಾತ್ಮನೂ ಬೇರೆ ಪರಮಾತ್ಮನೂ ಬೇರೆ ಎಂದು ಉಪನಿಷತ್ತುಗಳು ಹೇಳುತ್ತವೆ.
ಇನ್ನು ಕೆಲವು ಕಡೆ ಆ ಉಪನಿಷತ್ತುಗಳು ಜೀವಾತ್ಮ ಹಾಗೂ ಪರಮಾತ್ಮ ಇಬ್ಬರು ಒಂದೇ ಎಂದು ಹೇಳುತ್ತವೆ. ಹಾಗಿದ್ದರೆ ಯಾವುದು ಸರಿ ಎನ್ನುವುದೇ ಪ್ರಶ್ನೆ. ಮತ್ತು ಏನು ಸಾಧನೆ ಮಾಡಬೇಕು ಅನ್ನೋದು ಪ್ರಶ್ನೆ. ಅದಕ್ಕೆ 43ನೇ ಸೂತ್ರ ಉತ್ತರಿಸುತ್ತೆ. ಅಂಶಃ ನಾನಾ ವ್ಯಪದೇಶಾತ್ ಅನ್ಯಥಾ ಚಾಪಿ ದಾಶಕಿತವಾದಿವ ಅಧೀಯತೆ ಏಕೆ. ಕೆಲವು ಉಪನಿಷತ್ತುಗಳು ಜೀವಾತ್ಮರುಗಳು ಬೇರೆ ಬೇರೆ ಮತ್ತು ಅಸಂಖ್ಯಾತವೆಂದು ಹೇಳಿರುತ್ತವೆ. ಕೆಲವು ಉಪನಿಷತ್ತುಗಳು ಏನು ಹೇಳ್ತವೆ? ಜೀವಾತ್ಮರು ಬೇರೆ ಬೇರೆ ಒಂದು ಮತ್ತು ಜೀವಾತ್ಮರು ಅಸಂಖ್ಯರು ಎಂದು ಹೇಳುತ್ತವೆ. ಈಶ್ವರನ ಅಂಶ ಜೀವ, ಈ ರೀತಿಯಾಗಿ ಶ್ವೇತಾಶ್ವರ ಉಪನಿಷತ್ತು ಹೇಳುತ್ತದೆ. ಒಬ್ಬ ಈಶ್ವರ ಅಸಂಖ್ಯಾತ ಜೀವರುಗಳ ಕಂಟ್ರೋಲ್ ಮಾಡುತ್ತಾನೆ. ಹಾಗಾಗಿ ಜೀವರುಗಳು ಅಂಶ ಪರಮೇಶ್ವರ ಅಂಶಿ ಮತ್ತು ಅವನು ಪ್ರಕೃತಿಯನ್ನು ಮುಂದುವರಿಸುತ್ತಾ ಇದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಜೀವಾತ್ಮರು ಅಂಶ, ಈಶ್ವರನು ಅಂಶಿ ಅಂತ ತಿಳಿದುಕೊಳ್ಳಬೇಕು ಮತ್ತು ತನ್ನ ಪ್ರಕೃತಿಯನ್ನು ಭಗವಂತನು ಮುನ್ನಡೆಸುತ್ತಾನೆ ಅಂತ ತಿಳಿದುಕೊಳ್ಳಬೇಕು. ಈಗ ಜೀವಾತ್ಮರು ಅಂಶ, ಪರಮಾತ್ಮನು ಅಂಶಿ ಅಂದಾಗ ಯಾವ ಅರ್ಥದಲ್ಲಿ? ಉದಾಹರಣೆಗೆ, ಒಂದು ಬಂಗಾರದ ಗಟ್ಟಿಯಲ್ಲಿ ಒಂದು ಚಿಕ್ಕದಾದ ತುಣುಕು ಬಂಗಾರದಂತೆಯೋ ಅನ್ನೊಂದು ಬಂಗಾರದ ಗಟ್ಟಿ ಇದೆ ಅಂತ ಇಟ್ಕೊಳ್ಳಿ. ಅದರಿಂದ ಒಂದು ಚಿಕ್ಕದಾದ ತುಣುಕು ಬಂಗಾರವನ್ನು ನಾವು ತೆಗೆದು ಇಟ್ಟಾಗ ಆ ಥರನೋ, ಅಥವಾ ಒಂದು ಗುಡ್ಡೆ ಹಾಕಿದ ಮಣ್ಣಿನಿಂದ ಒಂದು ಮುಷ್ಟಿ ಮಣ್ಣನ್ನು ತೆಗೆದರೆ ಅದು ಅಂಶ ಅಂತಲೋ? ಅಂದರೆ ಈಗ ಬಂಗಾರ ಅಂಶಿ ಅಂತ ತಗೊಂಡು ಒಂದು ಚಿಕ್ಕ ಚಿನ್ನದ ತುಂಡನ್ನು ಅಂಶ ಅಂತ ಹೇಳಬೇಕು. ಹಾಗೆಯೇ ಇಡೀ ಗುಪ್ಪೆ ಮಣ್ಣನ್ನು ಅಂಶಿ ಅಂತ ಹೇಳಿದ್ದು, ಒಂದು ಹಿಡಿ ಮಣ್ಣನ್ನು ತಗೊಳಿದಾಗ ಅಂಶ ಅಂತ ಹೇಳ್ತೇವಲ್ಲ, ಆ ಥರ ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಪ್ರಶ್ನೆಗೆ ಭಗವದ್ಗೀತೆ ಉತ್ತರಿಸುತ್ತೆ. ಮಗನು ತಂದೆಯ ಅಂಶ, ಮಗನು ತಂದೆಯ ಅಂಶ. ಇದು ವಂಶದ ಕಂಟಿನ್ಯೂಟಿ ಮುಂದುವರಿಯುತ್ತದೆ. ಮಗ ತಂದೆ ಮತ್ತು ಮಗ ಅಂತ ತಗೊಂಡ್ರೆ ಮಗನು ಅಂಶ ಆಗ್ತಾನೆ, ತಂದೆಯು ಅಂಶಿ ಆಗ್ತಾನೆ. ಈ ಮಗನಿಂದ ಮುಂದಿನ ವಂಶವು ಉದ್ಧಾರ ಆಗ್ತಾ ಇರುತ್ತೆ. ಆದರೂ ಒಬ್ಬರಿಗಿಂತ ಒಬ್ಬರು ಬೇರೆ ಬೇರೆಯಾಗಿಯೇ ಇರುತ್ತಾರೆ. ಈಶ್ವರನು ತಂದೆ ಸ್ಥಾನದಲ್ಲಿ ಇದ್ದಾನೆ, ಜೀವನು ಮಗನ ಸ್ಥಾನದಲ್ಲಿ ಇದ್ದಾನೆ. ಹೀಗೆ ಜೀವನು ಅಂಶ, ಪರಮೇಶ್ವರನು ಅಂಶಿ. ಜೀವನು ಅಂಶನಾಗಿ ಕೆಲಸ ಮಾಡ್ತಾನೆ, ಪರಮೇಶ್ವರನು ಅಂಶಿಯಾಗಿ ಕೆಲಸ ಮಾಡ್ತಾನೆ ಅಂತ ಹೇಳುತ್ತೆ. ಮುಂದಿನ ಸೂತ್ರ 44ನೇ ಸೂತ್ರ ಮಂತ್ರವರ್ಣಾಚ ಅಂತ ಹೇಳುತ್ತೆ. ಮಂತ್ರಗಳಲ್ಲೂ ಉಪನಿಷತ್ತುಗಳಲ್ಲಿ ಹೇಳಿದ ಈ ವಿಚಾರವನ್ನೇ ಮಂತ್ರಗಳು ಮುಂದುವರಿಸುತ್ತವೆ. ಪರಮಪುರುಷನೇ ಸುಪ್ರೀಮ, ಅತಿ ಮೇಲ್ಮಟ್ಟದಲ್ಲಿರುವವನು. ಅವನ ಕೆಳಗೆ ಇರುವವನು ಹಿರಣ್ಯಗರ್ಭ ಅಥವಾ ಚತುರ್ಮುಖ ಬ್ರಹ್ಮ. ಹಿರಣ್ಯಗರ್ಭನೆಂದರೆ ಎಲ್ಲ ಜೀವಿಗಳ ಒಟ್ಟು ಮೊತ್ತ ಹೀಗೆಂದು ಹೇಳುತ್ತದೆ. ಛಾಂದೋಗ್ಯ, ಬೃಹದಾರಣ್ಯಕ ಮುಂತಾದ ಉಪನಿಷತ್ತಿನಲ್ಲೂ ಈಶ್ವರನು ಅಂಶಿ, ಜೀವಗಳು ಅಂಶ ಎಂದು ಹೇಳಿದೆ ಅಂತ ಸ್ಮೃತಿ ಗ್ರಂಥಗಳಲ್ಲೂ ಹಾಗೆಯೇ ಹೇಳಿದೆ ಅಂತ ಈ ಸೂತ್ರವು ಸ್ಪಷ್ಟವಾಗಿ ಹೇಳುತ್ತೆ. 45ನೇ ಸೂತ್ರವು ಅಪಿಚ ಸ್ಮರ್ಯತೆ, ಸ್ಮೃತಿ ಗ್ರಂಥವಾದ ಭಗವದ್ಗೀತೆಯಲ್ಲೂ ಹೀಗೆ ಹೇಳಿದೆ. ಈಶ್ವರನು ಅಂಶಿ, ಜೀವರು ಅಂಶ ಅಂತ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಹೀಗೆ ಈ ಜೀವರುಗಳು ನನ್ನ ಅಂಶವೇ ಎಂದು ಭಗವಂತನು ಅತಿ ಸ್ಪಷ್ಟವಾಗಿ ಹೇಳಿರುವ ವಿಚಾರಗಳು ನಮಗೆ ಕಂಡುಬರುತ್ತದೆ. ಇಡೀ ಜಗತ್ತು ನನ್ನ ಒಂದು ಅಂಶ ಅಂತ
ಭಗವಂತನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಮುಂದೆ ಇದು ನಮಗೆ ಸ್ಪಷ್ಟವಾದ ಮೇಲೆ ಮುಂದೆ ಬರೋ ಪ್ರಶ್ನೆ ಏನಂದರೆ, ಜೀವಾತ್ಮ ಈಶ್ವರನ ಅಂಶವಾಗಿದ್ದರೆ ಆಗ ಜೀವನು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳಿಗೆ ಈಶ್ವರನೇ ಕಾರಣವಾಗಬೇಕಾಗುತ್ತದಲ್ಲ. ಆಮೇಲೆ ಈ ಈಶ್ವರನು ಈ ಕೆಟ್ಟ ಜೀವಾತ್ಮನು ಮಾಡಿದ ಕೆಟ್ಟ ಅಥವಾ ಒಳ್ಳೆಯ ಕರ್ಮಗಳಿಂದ ಇನ್ಫ್ಲುಯೆನ್ಸ್ ಆಗ್ತಾನಲ್ಲ, ಆ ಕರ್ಮಗಳಿಗೂ ಈಶ್ವರನು ಬಾಧ್ಯಸ್ಥನಾಗ್ತಾನಲ್ಲ. ಅಂದರೆ 46ನೇ ಸೂತ್ರ ಹೇಳುತ್ತೆ, ಪ್ರಕಾಶಾದಿವನ್ನೈವಂ ಪರಹ. ಹೇಗೆ ಸೂರ್ಯನು ಇಡೀ ಜಗತ್ತಿಗೆ ಪ್ರಕಾಶವನ್ನು ಕೊಟ್ಟರೂ ಸಹ ಜಗತ್ತಿನಲ್ಲಿ ನಡೆಯುವ ಯಾವ ಕ್ರಿಯೆಗಳಿಂದಲೂ ಬಾಧಿತನಾಗುವುದಿಲ್ಲ, ಅದರಂತೆಯೇ ಪರಮಾತ್ಮನು ಜೀವಗಳ ಹಿಂದಿನ ಶಕ್ತಿಯಾಗಿ ಬೆಳಗುತ್ತಿದ್ದರೂ ಸಹ ಆ ಜೀವಾತ್ಮನು ಮಾಡಿದ ಪಾಪಕರ್ಮಗಳಿಂದಾಗಲಿ ಪುಣ್ಯಕರ್ಮಗಳಿಂದಾಗಲಿ ಬಾಧಿತನಾಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಕು ಅಂತ. ಮುಂದಿನ 47ನೇ ಸೂತ್ರ ಹೇಳುತ್ತೆ, ಸ್ಮರಂತಿ ಚ. ಸ್ಮೃತಿ ಹೇಳುವಂತೆ ಭಗವದ್ಗೀತೆಯಲ್ಲೂ ಇದೇ ವಿಚಾರವನ್ನು ಹೇಳಿದೆ. ಒಂದು ಪಕ್ಷ ಎಲ್ಲ ಜೀವಾತ್ಮರುಗಳು ಪರಮಾತ್ಮನ ಅಂಶವಾಗಿದ್ದರೆ ವಿಧಿ ನಿಷೇಧಗಳು ಒಬ್ಬೊಬ್ಬರಿಗೆ ಒಂದೊಂದು ಯಾಕಿವೆ ಅಂತ ಮುಂದಿನ ಪ್ರಶ್ನೆ. ಒಂದು ಪಕ್ಷ ಎಲ್ಲ ಜೀವಾತ್ಮರುಗಳು ಪರಮಾತ್ಮನ ಅಂಶವಾಗಿದ್ದರೆ ವಿಧಿ ನಿಷೇಧಗಳು, ಅಂದರೆ ಇದು ಮಾಡಬೇಕು ಇದು ಮಾಡಬಾರ್ದು ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಯಾಕಿದೆ ಅನ್ನೋದು. ಅದಕ್ಕೆ 48ನೇ ಸೂತ್ರ ಹೇಳುತ್ತೆ, ಅನುಜ್ಞಾ ಪರಿಹಾರವು ದೇಹ ಸಂಬಂಧ ಜ್ಯೋತಿರಾದಿವತ್. ಕೆಲವರು ಕೆಲವು ವಿಷಯವನ್ನು ಮಾಡಬಹುದು, ಕೆಲವರು ಅದೇ ವಿಷಯವನ್ನು ಮಾಡಬಾರದು ಎಂಬ ವಿಧಿ ನಿಷೇಧಗಳು ಹೇಳಿದ್ದು ಆ ಜೀವನು ಯಾವ ತರಹದ ದೇಹದಲ್ಲಿದ್ದಾನೆ ಎಂಬುದನ್ನು ಅನುಸರಿಸಿ. ಉದಾಹರಣೆಗೆ, ಯಾವ ಬೆಂಕಿ ಹೆಣವನ್ನು ಸುಡುತ್ತದೋ ಆ ಬೆಂಕಿ ಪವಿತ್ರವಾದ ಯಜ್ಞಕರ್ಮಗಳನ್ನು ಮಾಡಲು ಯೋಗ್ಯವಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗೆಯೇ ಹೆಣ ಸುಡುವ ಬೆಂಕಿಯನ್ನು ನಮ್ಮ ಆಹಾರ ತಯಾರಿಸಲು ಉಪಯೋಗಿಸಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಎರಡೂ ಕಡೆಯೂ ಬೆಂಕಿಯೇ ಆಗಿದ್ದರೂ ಆ ಬೆಂಕಿಗಳ ಮಧ್ಯೆ ಇರುವ ಉಪಾಧಿಗಳು ಬೇರೆ ಬೇರೆಯಾಗಿರುತ್ತವೆ. ಹಾಗೆಯೇ ಶೂದ್ರರು ಕೆಲಸ ಮಾಡಲು ನಿಯುಕ್ತರಾಗಬೇಕು, ಸೇವೆಗೆ ನಿಯುಕ್ತರಾಗಬೇಕು. ಆದರೆ ಬ್ರಾಹ್ಮಣನಿಗೆ ಸೇವೆ ಮಾಡು ಎಂದು ಹೇಳಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ಜೀವನನ್ನು ಡಿಫರೆನ್ಷಿಯೇಟ್ ಮಾಡಿ ಹೇಳಲಿಲ್ಲ, ಆದರೆ ಆ ಜೀವನು ತನ್ನ ಮೇಲೆ ಹಾಕಿಕೊಂಡಿರೋ ಉಪಾಧಿಯನ್ನು ಅನುಸರಿಸಿ ವಿಧಿ ನಿಷೇಧಗಳನ್ನು ಶಾಸ್ತ್ರಗಳು ಹೇಳಿದೆ ಎಂದು ಹೇಳುತ್ತಾರೆ. ಒಂದು ಉದಾಹರಣೆ ಕೊಡುವುದಾದರೆ, ನಾನು ಗುರುವಿನಿಂದ ಜ್ಞಾನ ಪಡೆಯುತ್ತೇನೆ. ಆ ಜ್ಞಾನವು ಗುರುವಿನ ಮುಖದಿಂದ ಅಥವಾ ತಲೆಯಿಂದ ಬರುತ್ತದೆ. ಅಂದ ಮಾತ್ರಕ್ಕೆ ನಾವು ಗುರುವಿನ ತಲೆಗೆ ನಮಸ್ಕಾರ ಮಾಡುವುದಿಲ್ಲ, ಅವರ ಕಾಲುಗಳಿಗೆ ನಮಸ್ಕಾರ ಮಾಡುತ್ತೇವೆ. ಯಾಕೆಂದರೆ ಇದೇ ಸರಿಯಾದ ಕ್ರಮವಾಗಿದೆ. ಉಪಾಧಿಗಳಿಗೆ ಅನುಸಾರವಾಗಿ ವಿಧಿ ನಿಷೇಧಗಳನ್ನು ಹೇಳಿದೆ ಎಂದು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಇದು ಸರಿಯಾಗಿ ತಿಳಿಯದಿದ್ದಾಗ ಸಮಾಜದಲ್ಲಿ ಏರುಪೇರುಗಳು ಉಂಟಾಗುತ್ತವೆ. ಹಾಗಾಗಿ ಎಲ್ಲ ಜೀವಗಳು ಒಂದೇ ಅನ್ನುವುದು ಸರಿಯಲ್ಲ. ವಿಭು ಸರ್ವವ್ಯಾಪಿಯಾಗಿರುವುದೆಂದು ನಾವು ಹೇಳಿದ ಮೇಲೆ ಅವರವರ ಕರ್ಮಗಳು ಬೇರೆ ಬೇರೆ ಎಂದು ಹೇಗೆ ಹೇಳುವುದು ಎನ್ನುವ ಪ್ರಶ್ನೆಗೆ ಈ ಸೂತ್ರ, ಮುಂದಿನ ಸೂತ್ರ ಉತ್ತರಿಸುತ್ತೆ. ಅಸಂತತೆ ಹೇಶ್ಚ ಅವ್ಯತಿಕರಃ. ಜೀವನು ಸರ್ವವ್ಯಾಪಿಯಾಗಿದ್ದಾನೆ, ಆದರೂ ಅವನು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಸ್ಥೂಲ ಶರೀರ ಇತ್ಯಾದಿ ಉಪಾಧಿಗಳಿಗೆ ಒಳಪಟ್ಟಾಗ ಅವನು ಕರ್ಮಫಲಕ್ಕೆ ಒಳಗಾಗುತ್ತಾನೆ.
ಹೀಗೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹಗಳಿಗೆ ಒಳಪಟ್ಟ ಜೀವರುಗಳಿಗೆ ವ್ಯತ್ಯಾಸಗಳು ಕಂಡುಬರುತ್ತವೆ. ಯಾವಾಗ ಜೀವಾತ್ಮನು ಈ ಎಲ್ಲ ಉಪಾಧಿಗಳಿಂದ ಬಿಡುಗಡೆ ಹೊಂದುತ್ತಾನೆಯೋ ಆವಾಗ ಆ ಜೀವಾತ್ಮನು ಪರಮಾತ್ಮನಲ್ಲಿ ಒಂದಾಗುತ್ತಾನೆ. ಹೀಗೆ ಜೀವಾತ್ಮನು ಸರ್ವವ್ಯಾಪಿಯಾಗಿದ್ದರೂ ಅವುಗಳು ಬೇರೆ ಬೇರೆಯಾಗಿ ತೋರಬಹುದು ಮತ್ತು ಬೇರೆ ಬೇರೆ ತರಹದ ಕೆಲಸವನ್ನು ಜೀವಾತ್ಮರು ಮಾಡಬಹುದು. ಉದಾಹರಣೆಗೆ, ವಿದ್ಯುತ್ ಶಕ್ತಿ ತಂತಿಯಲ್ಲಿ ಹರಿಯುತ್ತಿದೆ ಎಂದುಕೊಂಡಾಗ ಬೇರೆ ಬೇರೆ ವೋಲ್ಟೇಜ್ನ ಬಲ್ಬುಗಳಲ್ಲಿ ಅದೇ ವಿದ್ಯುತ್ ಶಕ್ತಿ ಹರಿದರೂ ಬೇರೆ ಬೇರೆ ಪ್ರಖರತೆಯನ್ನು ಕೊಡುತ್ತದೆ. ಅದರಂತೆಯೇ ಬೇರೆ ಬೇರೆ ಉಪಾಧಿಗಳಲ್ಲಿ ಕಾಣುತ್ತಿರುವ ಜೀವನು ಬೇರೆ ಬೇರೆಯಾಗಿ ತೋರುತ್ತಾನೆ. ಬಲ್ಬ್ ಒಡೆದು ಹೋದರೂ ವಿದ್ಯುತ್ ಶಕ್ತಿ ನಾಶವಾಗುವುದಿಲ್ಲ. ಹಾಗೆಯೇ ದೇಹ ಬಿಟ್ಟರೂ ಜೀವಾತ್ಮನು ನಾಶವಾಗುವುದಿಲ್ಲ. ನಾವು ತಿಳಿದುಕೊಳ್ಳಬೇಕಾದ್ದು ಏನೆಂದರೆ, ಜೀವಾತ್ಮನು ಪರಮಾತ್ಮನ ಅಂಶವಾಗಿದ್ದಾನೆ. ಜೀವಾತ್ಮನು ಪರಮಾತ್ಮನಂತೆ ನಿತ್ಯ. ಜೀವಾತ್ಮನು ಸರ್ವವ್ಯಾಪಕ. ಇದೇ ಜೀವಾತ್ಮನ ಬಗ್ಗೆ ಕೊನೆಯದಾಗಿ ತಿಳಿದುಕೊಳ್ಳಬೇಕಾದದ್ದು ಅಂತ ಈ ಸೂತ್ರ ಹೇಳುತ್ತೆ. ಮುಂದಿನ ಸೂತ್ರ ಹೇಳುತ್ತೆ, ಆಭಾಸ ಏವಚ. ಹೀಗೆ ಹೇಳದೆ ಬೇರೆ ತರಹ ಹೇಳಿದರೆ ಅದು ತಪ್ಪಾಗುತ್ತದೆ. ಆಕಾಶಕ್ಕೆ ಯಾವುದೇ ಅಂಗಗಳಿಲ್ಲ. ಇದನ್ನು ಅಂಶಗಳಾಗಿ, ಪಾರ್ಟ್ಗಳಾಗಿ ಮಾಡಲು ಸಹ ಆಕಾಶವನ್ನು ಆಗುವುದಿಲ್ಲ. ಆದುದರಿಂದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ ಮುಂತಾದವು ಅನಂತ ಆಕಾಶದಲ್ಲಿ ನಾವು ಮಾಡುವ ಕಾಲ್ಪನಿಕ ವಿಭಾಗಗಳು ಮಾತ್ರ. ಹಾಗೆಯೇ ಪರಮಾತ್ಮನು ಸರ್ವವ್ಯಾಪಕನಾಗಿದ್ದಾನೆ. ನಾವು ಜೀವಾತ್ಮ ಆ ಪರಮಾತ್ಮನ ಅಂಶವೆಂದೇ ಕಾಲ್ಪನಿಕವಾಗಿ ಹೇಳುತ್ತೇವೆ. ಹಾಗೆ ಅಂತ ನಾವು ಹೇಳಿದರೆ ಅದು ತಪ್ಪು ಅಂತ ಮುಂದಿನ 51ನೇ ಸೂತ್ರ ಹೇಳುತ್ತದೆ. ಆತ್ಮೀಯ ಮಿತ್ರರೇ, ಇಲ್ಲಿಗೆ ನಾನು ಈ ವಿಡಿಯೋವನ್ನು ನಿಲ್ಲಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಆ ವಿಚಾರವನ್ನು ನಾವು ಮುಂದುವರಿಸೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್.